ಆಹಾ. ನಾವನ ಎಷ್ಟ ದೂರತ ಹೋಗಿ ದುಡಿದ್ರು ಆಹಾ, ಏನು ಸುಗಂಧ, ಏನು ಗಾಳಿ. ನಾವನ ಎಷ್ಟು ದಿನ ಎಷ್ಟು ದೂರ ದುಡಿದ್ರು ನೆಮ್ಮದಿ ಸಿಗಂಗಿಲ್ಲ. ಅದ ನೆಮ್ಮದಿ ನಮ್ಮೂರಿಗೆ ಕಾಲಿಡನ. ಆ ಮಣ್ಣಿನ ವಾಸನೆ, ಆ ಗಾಳಿ ಬಡದ ಕೊಲ್ಲಿನ ಎಷ್ಟು ನೆಮ್ಮದಿ. ಅದಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳಿಲ್ಲನ, ಏರೇಳು ಕಂಡ ಮೇಲು ನಮ್ಮೂರೇ ನಮಗೆ ಮೇಲು ಅಂತಂದು. 2 ವರ್ಷ ದುಬೈದಾಗ ದುಡಿದು ಸತ್ತು ಸುನ್ನಾಗಿ ಬಂದೀನಿ. ಇನ್ಮ್ಯಾಗಿತ್ತ ಈ ಭೂಮಿ ನೋಡ್ಕೊಂಡು ನನ್ನ ಕಾವಲು ಕಾಯ್ತೇನವ ತಾಯಿ. ಇಲ್ಲಿಂದ ಆಶೀರ್ವಾದ ಮಾಡಿ ನನಗೆ ಒಳ್ಳೇದು ಮಾಡವ ತಾಯಿ. ಪಟ್ ನಮ್ಮ ಮನೆಗೆ ಹೋಗ್ಬೇಕ. ಪಾಪ ನನ್ನ ಮಗ, ನನ್ನ ಮಗಳು, ಅಪ್ಪ ಅವ್ವ, ನನ್ನ ಹೆಂಡತಿ ಕಾಯ್ತಿರ್ತಾರ ಜೀವದಾಗ ಜೀವ ಇಟ್ಟ. 2 ವರ್ಷ ಊರ ಕಡೆನೇ ಬಂದಿಲ್ಲ. ಹಂಗೆ ಕೆಲಸ ಅಂತ ಒಂದಿಲ್ಲ, ರಜನೂ ತೊಗೊಂಡು ಬಂದಿಲ್ಲ ನನ್ನ ಜನ್ಮಕ್ಕೆ. ಅದಕ್ಕೆ ಹೋಗಿ ಭೇಟಿ ಹಾಕಿನಿ ಈಗ. ಓ, ನಮ್ಮ ಮುತ್ಯ ಬಂದಲ್ಲ. ಯಾಕಡೆ ಅಜ್ಜಾರ, ಆರಾಮದಿರಿಲ್ರಿ? ಯಾರಪ್ಪ ತಮ್ಮ? ಅಜ್ಜಾರ, ನಾನು ಗುರ್ತಾಗ್ಲಿಲ್ರಿ, ಗುರು ಸಿಗ್ಲಿಲ್ರಿ. ಅದ ನೆನಪಾವಲ್ತಪ್ಪ, ಎಲ್ಲೇ ನೋಡ್ದಂಗೆ ಐತಿ ಮಕ, ಆದ್ರೂ ನೆನಪಾವಲ್ತಪ್ಪ. ಮತ್ತು ಸಿಟಿಯಿಂದ ಬರಾಕತ್ತೀರಿ ನೀವು, ಯಾರಂತ ನೆನಪಾಗಲಿಲ್ಲ. ಯಾರ್ರಿ ನೀವು? ನಾ ತಾತ ಗೌಡ್ರ ಮಗ, ನಾನು ಶಿವಾನಂದ. ಓಹೋ, ನಮ್ಮ ಊರು ಗೌಡ್ರ ಮಗನಪ್ಪ. ಶಿವಾನಂದ, ಆರಾಮದ್ಯಾಪ? ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಏನೋಪ್ಪ ಊರ ಕಡೆ ಪತ್ತೇನೇ ಇಲ್ಲ. ಹ್ಞೂನ್ರಿ ಅಜ್ಜಾರ, ದುಡ್ಯಾಕಂತಂದು ಹೋಗಿದ್ನೆ, ದುಬೈಗೆ ಹೋಗಿದ್ನಿ ರೀ. ಹಿಂಗಾಗಿ ಸ್ವಲ್ಪ ಬರೋದು ಲೇಟ್ ಆಯ್ತು. ಏನು ಮಾಡ್ತಿರೋ ದುಡ್ಯಾಕ? ಅಲ್ಲ, ಎಲ್ಲ ಯುವಕರ ಹಳ್ಳಿ ಬಿಟ್ಟು ಎಲ್ಲ ಪಟ್ನಾ ಸೇರಿ ಅಲ್ಲೂ ನಿಮ್ಗೆ ಏನು ಕಮ್ಮಿ ಆಯಿತು? ಇಲ್ಲೇ ಹೊಲಾಗಿಲ್ಲ ಮಾಡ್ಕೊತಿರ್ಬಾರ್ದ? ನಿಮ್ಮಪ್ಪ ಅವಾಗ ಹೇಳಿದ, ಇಲ್ಲ ನಾ ಕಲ್ತೀನಿ ಅಲ್ಲೇ ಹೋಗಿ ದುಡ್ತೀನಿ ಅಂತಂದ. ಎದಕ್ಕೆ ಬೇಕ್ರಪ್ಪ? ದುಡ್ಡಿನ ಮಕ ನೋಡ್ಕೊಡ್ದ. ಇದ್ದಿದ್ದು ತಾಯಿ ಭೂಮಿ ತಾಯಿ ಕೈ ಬಿಟ್ಲಂದ್ರೆ ಏನು ಮಾಡ್ತಿರಪ್ಪ? ನಮಗೆ ಅನ್ನ ಕೊಡ್ದ ಭೂಮಿ ತಾಯಿ. ನೀ ದಿಲ್ಲಾಗ ಹೋಗಿದ್ರು ಅಷ್ಟ, ಎಲ್ಲಿ ಹೋದ್ರು ಅಷ್ಟ, ತಿನ್ನೋದು ಹೊಟ್ಟಿಗೆ ಅನ್ನನ. ಎಲ್ಲ ಯುವಕರು ಹಿಂಗೆ ಊರು ಬಿಟ್ಟು ಹೋದ್ರೆ ಹೆಂಗಪ್ಪ? ಈಗ ನೋಡಿ ಕಲ್ತಾರಲ್ಲ, ಎಲ್ಲರೂ ಕರೀತಾರ, ಬೆಂಗ್ಳೂರಿಗೆ ಹೋಗ್ತೀನಿ ಅಂತ ಇಲ್ಲಾರ ನಿಂತಾರ. ನೀನು ದುಬೈಲಿತ್ತ ಬಂದು. ಹ್ಞೂನ್ರಿ ತಾತಾರ, ನನಗೂ ಬುದ್ಧಿ ಬೆಟ್ಟ ಆತ. ಏನು ಎಲ್ಲರೂ ಫ್ಯಾಮಿಲಿ ಬಿಟ್ಟು ಏನಲ್ಲಿ ದುಡಿದು ಒಂಟಿ ಪಿಶಾ ಸಿಗತ್ತೆ ಅಂತಂದು ನನಗೆ ಸ್ವಲ್ಪ ಇದನ್ನಿಸ್ತಾ. ಹಿಂಗಾಗಿ ಕೆಲಸ ಎಲ್ಲ ರಿಸೈನ್ ಮಾಡಿ ಬಿಟ್ಟ ಬಂದಿದ್ರಿ. ಇನ್ಮ್ಯಾಗ ಈ ವ್ಯವಸಾಯ ನೋಡ್ಕೊತ ಈ ಭೂಮಿ ತಾಯಿನ ಇದನ್ನ ಕಾಯ್ಕೊತನ ಇರೋಣ ಅಂತಂದು ಡಿಸೈಡ್ ಮಾಡೇ ಬಂದೀನಿ ರೀ. ಭಾಳ ಅಂದ್ರೆ ಭಾಳ ಚಲೋ ಆತಪ್ಪ. ವ್ಯವಸಾಯ ಮಾಡೋದಂತರ ದೇವ್ರ ಕೆಲಸ ಇದ್ದಂಗೆ, ಭೂಮಿ ತಾಯಿ ಸೇವಾ ಇದ್ದಂಗೆ. ನಿಮ್ಮಪ್ಪ ಅವಾಗ ಹೇಳಿದ, ಅಲ್ಲಿ ದೊಡ್ಡವ್ರು ಅಂತಾರಲ್ಲ, ಅರಿವೇ ಗುರು ಅಂತಂದು. ಈಗ ತಿಳಿದೈತಿ ಬಂದು ಇಲ್ಲೇ ಚಂದಾಗ ಹೊಲ ಮನೆ ನೋಡ್ಕೊಂತಿದ್ದ ಬಿಡಪ್ಪ, ಹೆಂಡತಿ ಮಕ್ಕಳ ಜೊತೆ. ಇದಕ್ಕೆ ಒಬ್ಬರ ಒಂಟಿ ಪಿಶಾ ಸಿಗತ್ತೆ. ಬೇರೆ ಪರದೇಶದಾಗಿದ್ದು ಪರದೇಶಿ ಆಗೋದು. ಹ್ಞೂನ್ರಿ ಯಜಮಾನ್ರಿ, ನನಗೂ ಸ್ವಲ್ಪ ಇದಾತ, ಮನದಟ್ನೆ ಆತ. ಹಿಂಗಾಗಿ ಆ ಊರು ಬಿಟ್ಟು ನಮ್ಮೂರಾಗ ಇದ್ರೆ ಸಾಕು, ನೆಮ್ಮದಿಯಿಂದ ಇರ್ತೀವಿ ಅಂತಂದು ಬಂದುಬಿಟ್ನಿರಿ. ಅದೆಲ್ರಿ, ನೆಮ್ಮದಿ ಇರಂಗಿಲ್ಲ, ಏನಿರಂಗಿಲ್ಲ, ಬರೀ ದುಡ್ಡು ಅಂತ ಸಾಯೋದು, ಬರೀ ಕೆಲಸ ಅಂತ ಸಾಯೋದು. ಒಂದು ನಾವು ಕೆಲಸ ಮಾಡಿ ಇನ್ನೊಬ್ರು ಕಂಪ್ನಿ ಬೆಳೆಸೋದಾಕತಿ. ಹಿಂಗಾಗಿ ನನಗೂ ತಲೆ ಕೆಡ್ತ, ಅದಕ್ಕೆ ಬಂದುಬಿಟ್ನಿರಿ ಹಿರಿಯರ. ಚಲೋ ಆತಾಳ. ಹೋಗ ಬೆಟ್ಟ ಹೋಗ, ಏನರ ಮಕ್ಕಳಿಗೆ ಬೆಟ್ಟ ಆಗ. ಪಾಪ ಭಾಳ ಖುಷಿ ಪಡ್ತಾವ. 2 ವರ್ಷ ಆತ ಮಕ್ಕನ ನೋಡಿಲ್ಲ ಪಾಪ. ನಿನ್ನ ಮಗ ಅಂತರೂ ಸಾಂದಿತ್ತು, ನೀವು ಬಿಟ್ಟು ಹೋಗೋತ್ನ್ಯಾಗ ಅಳಾಕತ್ತಿತ್ತದ. ಆದರೂ ಹೋದಿ. ಈಗ ದೊಡ್ಡ ಮಗನ ನೋಡಪ್ಪ, ಗುರ್ತು ಹಿಡಿತಾನಿಲ್ಲ ಅಂತಂದು. ಹಂಗೇನಿಲ್ರಿ ಹಿರಿಯರ, ಗುರ್ತು ಹಿಡಿತಾನ್ರಿ. ಆತಾಳಪ್ಪ, ಹೋಗಾನಿ. ಹ್ಞೂನ್ರಿ ಹಿರಿಯರ, ನಮಸ್ಕಾರ. ಆಯ್ತಪ್ಪ. A few moments later. ಯಾರಿವ್ರ? ಯಾರು ಬೇಕ್ರಿ ನಿಮ್ಗೆ? ನಾ ಯಾರಂತ ಗೊತ್ತಾಗಲಿಲ್ಲಪ್ಪ, ನೆನಪು ಮಾಡ್ಕೊ. ಯಾರು? ಅಪ್ಪ? ಹ್ಞೂನಪ್ಪ, ಚಿಂಟು. ಅಪ್ಪ ಲೇ ಯಾಕ್ಲಿ ಏನಾತ್ಲಿ? ಬನ್ನೆಲ್ಲಿ? ಅಪ್ಪ ನಾನು ನಿನ್ನ ಜೊತೆ ಮಾತಾಡ್ಬೇಕು, ಫೋನ್ ಹಚ್ಕೊಡ ಅಂದ್ರೆ ಮಮ್ಮಿ ಹಚ್ಚ ಕೊಡ್ತಿದ್ದಿಲ್ಲ, ಬಗ್ಗೆ ಮಾತಾಡ್ತಿದ್ಲ. ಹ್ಞೂನಪ್ಪ, ಅದಕ್ಕೆ ನನಗೂ ಭಾಳ ಬಿಟ್ಟಿದ್ದು, ನನಗೂ ಭಾಳ ಇದಾಕತ್ತ. ಹಿಂಗಾಗಿ ನಾನು ಬನ್ನಿ ನೋಡು. ಅಪ್ಪ. ಮತ್ತೇನು ನಿಮ್ಮ ಅಕ್ಕ ಹೆಂಗದಾಳ? ಆಕೆಗೆ ಏನಾಗತ್ತಪ್ಪ, ಆರಾಮ ಅದಾಳ. ನನಗೆ ಬೈಕೊಂತ ಮನೆಗೆ ಎಲ್ಲರ ಕಡೆನೂ ಬೈಸ್ಕೊತ ಆರಾಮದಾಳ ಆಕೆ. ಹೌದಾ? ಮತ್ತು ನಿಮ್ಮ ಮಮ್ಮಿ ಎಲ್ಲದಾಳ? ಮಮ್ಮಿ ಹಿತ್ತಲ್ದಾಗ ಬಾಂಡೆ ತೆಗಾಕತ್ತಾಳ. ಹೈ,
ಆರಾಮದಿರಿ ಅಪ್ಪ? ಬಾರವ್ವ ಪೂಜಾ. ಆರಾಮದೀನಿ ನೋಡವ್ವ. ನೀ ಆರಾಮದ್ಯಾ? ಹ್ಞೂ ಪಪ್ಪ. ಏನು ಪಪ್ಪ 2 ವರ್ಷ ಆತು. ನಿಮ್ಮ ಮಕ್ಕನ ನೋಡಿದ್ದಿಲ್ಲ, ಬರೀ ಫೋನ್ಯಾಗ ಮಾತಾಡೋದು ಅಷ್ಟ ಆಕಿತ್ತ. ಹ್ಞೂನವ್ವ, ನನಗೂ ಭಾಳ ಬೇಜಾರಾತ. ಬಿಟ್ಟಿರೋದು ಆಗಲಿಲ್ಲ ನನಗೂ ನಿಮ್ಮನ್ನು. ಹಿಂಗಾಗಿ ನಾ ಕೆಲಸ ಎಲ್ಲ ಬಿಟ್ಟು ಇಲ್ಲೇ ಏನಾರ ಮಾಡೋಣ ಅಂತಂದ ಬನ್ನಿ. ಹೌದನ ಪಪ್ಪ? ಚಲೋ ಆತಾಳ ಪಪ್ಪ. ಬರ್ರಿ ಪಪ್ಪ ಒಳಗು. ಬಾ ಅಪ್ಪ ಒಳಗೆ. ಊರಿಗೆ ಬಂದಿನಿ, ಒಳಗೆ ಬರೋದಿಲ್ಲನ? ನಟ್ ಒಳಗೆ ಹೋಗುನು. ಯಾರ ಜೊತೆ ಮಾತಾಡಕತ್ತಾರ ಇವ್ರು? ಓ ಶಿವಾನಂದ. ಹೆಂಗದ್ಯಪ್ಪ? ಬರ್ರಿ ಅಪ್ಪ ಬರ್ರಿ. ಆರಾಮದೀನಿ ನೋಡ್ರಿ. ನೀವು ಆರಾಮದಿರಿ? ಹ್ಞೂನಪ್ಪ ಆರಾಮದೀನಿ ನೋಡ. ತಾತ ಅಪ್ಪ ಬರೋದು ನಿಂಗೆ ಗೊತ್ತಿತ್ತನ? ಗೊತ್ತಿತ್ತು. ನನಗೆ ಫೋನ್ ಹಚ್ಚಿ ಹೇಳಿದ್ದ. ನನ್ನ ಮಗ ಅಲ್ಲ. ಮತ್ತೇನು ತಾತ, ಮತ್ತೆ ಮನೆಗೆ ಯಾರಿಗೆ ಹೇಳಿಲ್ಲ? ಹೇಳಿದ್ರೆ ಏನು ಮಜಾ ಬರುತ್ತಲೆ? ಅದಕ್ಕೆ ಹೇಳಾರ್ದ ಸರ್ಪ್ರೈಸ್ ಆಗತ್ತೆ ಅಂತಂದು ಅದಕ್ಕೆ ಹಂಗೆ ಕರೆಸೀನಿ. ಹ್ಞೂ ರೀ. ಇದು ಅವು ಎಲ್ಲದಾಡ್ರಿ? ನಡಿಯಪ್ಪ, ಒಳಗದಾಳ ನಡಿ. ನಿಮ್ಮವ್ವ ಆಮೇಲೆ ನಿನ್ನ ಹೆಂಡತಿ ಒಳಗೆ ಕಾಯಕತ್ತಿರ್ತಾರ. ಬಾ. ಕಾಯಕತ್ತಿರ್ತಾರಲ್ಲ, ಅವ್ರು ಯಾರಿಗೆ ಹೇಳಿಲ್ಲ ಮತ್ತು ನಾ ಸರ್ಪ್ರೈಸ್ ಆಗಲಿ ಅಂತಂದು. ಹೌದನ್ರಿ? ನಾನು ಹೇಳಿನಿ ರೀ, ಸರೋಜಾಗ ಹೇಳಿದ್ನಿ ರೀ. ಮೊಬೈಲ್ ಫೋನ್ ಹಚ್ಚಿ ಹೇಳಿದ್ನಿ ರೀ, ಹಿಂಗೆ ಬರಾಕತ್ತೇನಂತ ನಿನ್ನೆ. ಆದ್ರೆ ಕಿವು ಯಾರಿಗೆ ಹೇಳ್ಬೇಡ ಅಂತ ಹೇಳಿದ್ನಿ ರೀ. ಓ ಹೌದನ? ಹೇಳ್ಯಾನ ನಿನ್ನ ಹೆಂಡತಿಗೆ? ಹಂಗಾದ್ರೆ ನಮ್ಮ ಗಿರಿಜಾಗ ಗೊತ್ತಿಲ್ಲ. ಹ್ಞೂ ರೀ ಅಪ್ಪ. ನಡಿ ಒಳ ನಡೀತಮ್ಮ. ಲೇ ಗಿರಿಜಾ ಅವ ಸರೋಜಾ. ಯಾರು? ಅಯ್ಯೋಯ್ಯೋ, ಶಿವಾನಂದನ? ಅಯ್ಯೋಯಪ್ಪ, ಎಷ್ಟು ದಿನ ಆತು ನಿನ್ನ ನೋಡಿ. ಏನವ್ವ ಮಮ್ಮಿ, ಆರಾಮದಿ ಇಲ್ಲ? ಹ್ಞೂನಪ್ಪ ಆರಾಮದೀನಿ. ಏನಿದೆ ಹೇಳಲ್ದ ಕೇಳಲ್ದ ಬಂದ್ಬಿಟ್ಟು ಊರಿಗೆ? ಒಂದು ಫೋನ್ ಇಲ್ಲ, ಒಂದು ಏನಿಲ್ಲ. ಫೋನ್ಯಾಗ ಮೊದಲ ಹೇಳಿದ್ರೆ ಎಷ್ಟು ಖುಷಿ ಸಿಗುತ್ತಿತ್ತ ನಿನಗೆ. ಹಿಂಗಾಗಿ ನಾನು ಹೇಳಿದ್ನಿ, ನಿಮ್ಮ ಅವಾಗ ಹೇಳಕ್ಕೋಬೇಡಪ್ಪ ಅಂತಂದ ನಾನು ಹೇಳಿದ್ದೀನಿ. ನಿನ್ನೆ ಹೇಳಿದ್ದವ ನಮಗೆ ಫೋನ್ ಹಚ್ಚ. ಅಯ್ಯಯ್ಯೋ ಹೌದನ್ರಿ? ಚಲೋ ಆತಾಳ್ರಿ. ಹೆಂಗೆ ಒಟ್ಟು ಬಂದಿಲ್ಲಪ್ಪ. ಭಾಳ ಅಂದ್ರೆ ಭಾಳ ನೆನಸಾಗತ್ತಿದ್ವಿ. ಹ್ಞೂನಪ್ಪ, ಭಾಳ ಅಂದ್ರೆ ಭಾಳ ನೆನಸಾಗತ್ತಿದ್ವಿ. ನಾನಂತರೂ ನಿನ್ನ ಹೆಂಡ್ತಿ ದಿವಸ ಕಣ್ಣೀರು ಹಾಕಾಕಿ. ನೆನಿಸ್. ಅಲ್ಲ, ಮಕ್ಕಳನ್ನೆಲ್ಲ ಇಟ್ಟಿದ್ದಾಗ ಬಿಟ್ಟು ಹೋಗ್ಯಪ್ಪ. 2 ವರ್ಷ ಆತ. ಒಟ್ಟೆ ಈ ಕಡೆ ಸುದ್ದಿನ ಇಲ್ಲ ನೋಡು. ಹ್ಞೂ ಬೇ, ನನಗೂ ಭಾಳ ತಲೆ ಕೆಟ್ಟಿತ್ತ. ಹಿಂಗಾಗಿ ಕಂಪ್ನಿ ಎಲ್ಲ ರಿಸೈನ್ ಮಾಡೇ ಬಂದೀನಿ. ಇನ್ಮ್ಯಾಗಿಲ್ಲ ಏನಾರ ಮಾಡ್ಕೊಂತ ಹೋದ್ರ ಆತಂತಂದು. ಮತ್ತು ಆಗ ನಿಮ್ಮಪ್ಪ ಹೇಳಿದಪ್ಪ, ಹೋಗಾಕೋಬೇಡ, ಇಲ್ಲೇ ಸಣ್ಣ ಮಕ್ಕಳದಾವು, ಹೆಂಡ್ರು ಮಕ್ಕಳನ್ನ ಬಿಟ್ಟು ಅಲ್ಲೇನು ಪರದೇಶ ಆಗಿರ್ತಿ ಅಂತಂದ. ಆದರೂ ನೀ ಕೇಳಿಲ್ಲ. ಅದು ಹಳೇದೆಲ್ಲ ಬೇಡ ಬಿಡು ಬೇವ. ಈಗ ನಾ ಬಂದಿನಿಲ್ಲ ಬಿಡು. ನೋಡಿ ಮಕ್ಕಳು ಎಷ್ಟು ಖುಷಿಯಾಗ್ಯಾರ ನೋಡಪ್ಪ. ಅಲ್ಲೇ ಬಾಜುನ ನಿಂತಾರ. ಚಿಂಟು ಅಂತೂ ಬಿಟ್ಟ ಸರಿ ಹೋಲಲ್ಲ. ಭಾಳ ಖುಷಿ ಆಗೈತೆ ಅವಂಗ ಮಗಿಗೆ. ಖುಷಿ ಆಗತ್ತೆ. ಮತ್ತೆ ಇಷ್ಟು ದಿನ ನೀನು ಅಜ್ಜ ಬರೀ ನಮ್ಗೆ ಹೆಂಗಾರ ಮಂಗ್ಯಾಗತೆ ಮಾಡ್ತಿದ್ರ. ಈಗ ನಾವು ಅಪ್ಪ ಬಂದಾನ. ಇನ್ನು ಮ್ಯಾಗ ನನಗೆ ಬಲ ಬಂದೈತಿ. ಬರ್ರಿ ನಿಮ್ಮನ್ನು ನೋಡ್ಕೊಂತೀನಿ ಒಂದು ಕೈ. ಅಲ್ಲ ಮಗನ, ನಮ್ಮನ್ನ ಒಂದು ಕೈ ನೋಡ್ಕೊತೀನಂತೆ ಅಲ್ಲಿ. ನಿಮ್ಮ ಅಪ್ಪ ನನ್ನ ಮಗ, ನನಗೆ ಮಗನ. ನಿನಗೆ ಅಪ್ಪ ಅವಕಿನ ಮೊದಲು ನನಗೆ ಮಗ. ಆದ್ರೆ ಏನಾಯ್ತು? ನಿಮ್ದಾಕತ್ತ ನಮ್ದಾಕತ್ತ ಇನ್ನು ಮ್ಯಾಗ ನೋಡ. ಅಲ್ಲ ಮಗನ. ಆತ ಬಾಪ, ಒಳಗೆ ಬಾ. ನಿನ್ನ ಹೆಂಡ್ತಿನ ಭೇಟಿ ಆಗತ್ತಡಿ, ಇಲ್ಲೇ ಕರಿತೀನಿ. ಸರೋಜಾ. ಬಂದ್ರಿ? ಹ್ಞೂ ಸರೋಜಾ. ಆರಾಮದಿ ಇಲ್ಲ? ಹ್ಞೂ ಆರಾಮ ಆತು ನೋಡು. ಆರಾಮ್ ಬನ್ನಿ. ಏನು ಪ್ರಯಾಣಕ್ಕೆ ಅಷ್ಟೇನು ಧಕ್ಕೆ ಆಗಲಿಲ್ಲ. ಆರಾಮ್ ಬನ್ನಿ ನೋಡು. ಮಕ್ಕಳಕ್ಕಿನ ನೀನು ನೆನ್ಸಾಗತ್ತಿದ್ದ ಅಂತ ಹೇಳ್ದೆ. ಶಿವಾನಂದ ಚಲೋ ಆತಾಳಪ್ಪ ಬಂದಿದ್ದ. ಏನು ದೊಡ್ಡ ಸುಟಿಗೇಸ್ ತಂದಂಗದಿ? ಅಪ್ಪ ನನಗೇನಾದ್ರು ತಂದೇನು ಮತ್ತೆ? ಲೇ ತಡಿಲಿ ಪಾಪ, ಅವ ಈಗ ಬಂದಾನ. ಸ್ವಲ್ಪ ಸುಧಾರಿಸ್ಕೊಲಿ. ಜಳಕ ಗಿಳಕ ಮಾಡಿ ನಾಷ್ಟ ಗಿಷ್ಟ ಮಾಡಿ ಆಮ್ಯಾಗ ನಿಮಗೇನು ತಮ್ಮನಂತ ನೀವು ನೋಡ್ರಿ. ತಂದಿನಪ್ಪ. ನಿನಗೂ ತಂದಿನಿ, ನಿಮ್ಮ ಅಕ್ಕಗೂ ತಂದಿನಿ, ಎಲ್ಲಾರ್ಗೂ ತಂದಿನಿ. ಹೌದಾ ಅಪ್ಪ? ಆತ. ಬರ್ರಿ ಈಗೇನು ಅದನ್ನೇ ನೋಡೋದು ಬೇಡ. ನೀವು ಜಳಕ ಮಾಡ್ರಿ, ಜಳಕ ಮಾಡಿಲ್ಲ ಫ್ರೆಶ್ ಅಪ್ ಆಗ್ರಿ. ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡ್ರಿ. ಸ್ವಲ್ಪ ನಾಷ್ಟ ಮಾಡಿ ಸ್ವಲ್ಪ ಮುಕ್ಕೊಂಡೇಡ್ರಿ. ಆಮೇಲೆ ನೋಡೋಣ್ರಿ ಅದೆಲ್ಲ. ಆಯ್ತಾಳ ಗಿರಿಜಾ.